ಇದಕ್ಕೇನು ಮೊಟ್ಟೆ ಹ್ಯಾಟಕ್ಕೂ ತಂಗಕ್ಕೂ ತಲ್ಲ ತಿಂದು ಅದೇ ಇದಾಗಿ ಹೋಗಿದೆ. ನನಗಿರೋ ಚರ್ಕೆಟ್ ಒಂದು ಅಂಶಂಗೆ ಶುರು ಆಗ್ಬೇಕನು. ಕೋಳಿ ಮಾಂಸ ತಿನ್ನಲ್ಲ ಅಂದೆ. ಹೇಳ್ದಾರ ಮಾತು ಕೇಳಲ ಬರ್ಬೇಕಾರ. ನಾನು ಹಿಡ್ತಿಯಾದಿ ಅಂತ ಅಡುಗೆ ಮಾಡ್ತದ ಏನು ಇದ್ರದ್ದೆಲ್ಲ ಜಂಬಂದಂಗೆ ಆಗ್ತದೆ. ಬಾಯಿ ರುಚಿ ಇತ್ತಲ್ಲ ಅಂತ ಎರಡೈದು ಜಾಸ್ತಿನೇ ತಿಂದೆ ಅಂಶಂಕೆ ಶುರು ಆಯ್ತು. ಎಂತ ಹಾಗೆ ಸತ್ತಿತ್ತೇನು. ನಾನು ಅಲ್ಲಿಗೆಲ್ಲ ಊಟಕ್ಕೆ ಹೋಗೋವನೇ ಅಲ್ಲ. ಆ ಹುಡುಗನು ಎಂತಕ್ಕೆ ಹಂಗೆ ಅಂಕೆ ಮಾಡಿದ್ನೇನು. ಅದ್ರದ್ದೊಂದು ಬದಿ ಆದರೆ ಇದ್ರದ್ದೊಂದು ಕೆಂಪೆಗಿಡ್ತಿ. ಮಾದ್ರೆ ತಗೊಳ್ಳಿ ನಾನು ಎಷ್ಟಂತ ತಗೊಳೋದು. ಹೊಟ್ಟೆ ಕೊಚ್ಚೋದು ಅಂದರೆ ಜೀವೇ ಹೋದಂಗೆ ಆಗ್ತದೆ. ಮಾತ್ರೆ ತಗೊಂಡ್ರು ಒಂದೇ ಬಿಟ್ಟರು ಒಂದೇ. ತಟ್ಟು ತಗೊಂಡಿದ್ರೆ ಸಮ ಆತಿತ್ತು. ನಂಗೆ ಜೀವಕ್ಕೆ ಎಂದಿದ್ರು ಅದೇ ಮದ್ದು. ಹೇಳ್ದವ್ರು ಭಾಷೆ ಬರಲ್ಲ. ಮುಟ್ಟಂಗೆ ಇಲ್ಲ, ಮಾತ್ರೆ ತಗೋತಿದ್ದೀರಿ ಮತ್ತು ಹೆಚ್ಚಾಗ್ತದೆ ಅಂತದೆ. ಇಡೀ ಒಂದು ದಿನ ಆಯ್ತು. ಮುಟ್ಟದ ಕೈಯಲ್ಲಿ ಮುಟ್ಲ. ಈಗ ಶಾರದಾ, ನಿನ್ನ ಮಾವಗೆ ಒಂದು ಲೋಟ ಹಾಲಿನ ಕಾಪಿ ಮಾಡೆ. ಕಾಪಿ ಇಟ್ಟು ಬೇಡ ಇಂದುವ. ಇಲ್ಲಿರ್ಬರಿ ಹಾಲೇ ಕೊಟ್ಟಿದ್ರೆ ಆತಿತ್ತು. ಎಂಥದ್ದು ಹಾಲು ಕುಡಿಬಾರ್ದು ಅಂತಾರೆ ಅಂಶಂಕೆಯಲ್ಲಿ. ಯಾವ ಮದ್ದು ಮಾಡ್ಬೇಕು ಯಾವ ಮದ್ದು ಬಿಡ್ಬೇಕಂತ ಗೊತ್ತಾಗಲ್ಲ. ಹೇಳಿದ ಮಾತಾರು ಕೇಳ್ತಾರನ. ಇಷ್ಟೊತ್ತಿ ಕಮ್ಮಿ ಆಗಬೇಕಿತ್ತಪ್ಪ. 2-3 ಹೊತ್ತಾಯ್ತು ಮಾದ್ರೆ ತಗೋತಾ. ಒಂದು ಹೊತ್ತು ತಗೊಂಡಕ್ಕೂ ಕಮ್ಮಿ ಆಗ್ತದೆ. ಎಂತ ರಂಚ ಹಿಡಿಯೋಣ ಅಂದ್ರೆ ಹೇಳಿದ ಮಾತಾರು ಕೇಳ್ತಾರನ. ರಂಚ ಹಿಡಿಯೋದು ಬೇಡ ಅಂತಾರೆ. ನೀವು ಯಾರನ್ನ ಹೇಳಿದ ಮಾತು ಕೇಳ್ತೀರಿ ಹೇಳಿ? ದಾಳಿಂಬೆ ಹಣ್ಣಿನ ಸಿಪ್ಪೆ ಬೇಯಿಸಿ ಕೊಟ್ಟಿದ್ರೆ ಗನಾಗ ಆದಿತ್ತು, ಕೂಡಲೇ ಕಟ್ತಿತ್ತು. ಮಾಡಲ್ಲ ಮಾತ್ರೆ ಅಂತೀರಿ. ಮಾತ್ರೆ ತಗೊಂಡಂಗೂ ಮತ್ತು ಸುಸ್ತಲ್ಲ, ಅದಕ್ಕೆ ಹಂಗೆ ಮಾಡ್ತಾರೆ. ನಾನು ಇವತ್ತಲ್ಲಿ ಅಂಗಡಿಲಿ ರೊಟ್ಟಿ ಕೇಂಡೆ ಯಾವಾಗಲೂ ಇರ್ತಿತ್ತಪ್ಪ, ಇವತ್ತೇ ಇಲ್ಲ. ಹಾಗಾಗಿ ಇದು ORS ಪೌಡ್ರ್ ತಂದೀನಿ. ಅದರದ್ದೇ ನೀರು ಮಾಡಿಕೊಡ್ತೀನಿ. ಒಂಚೂರು ಕೊಡಿ. ಹಾಲು ಗಿಲಿ ಅಂತ ಬೇಡ ಈಗ ಸದ್ಯಕ್ಕೆ. ಕುಡ್ದೆ ಬಿಟ್ಟಾರು. ಪಾಪಣ್ಣ ತಂದಿದ್ದ ನಿನ್ನೆನೆಯ. ಜಂಬು ನಂಗೆ ಬೇಡ ಅಂತ ಹೇಳಿ ಮುಟ್ಟದ ಕೈಯಲ್ಲಿ ಮುಟ್ಲ. ಲೋಟ ತೆಗೆದು ಹಣಿದ್ರು ತಗೊಬಂದು ಈಚೆಗೆ ಇಟ್ಟಿನಿ ನಾನು. ಅವನ್ನೆಲ್ಲ ಕುಡಿಯೋದಾಗಿದ್ರೆ ಇಷ್ಟಾಗಿ ತಲೆಬಿಸಿ ಇತ್ತು. ಒಂದು ಮಾತ್ರೆ ನುಂಗಿಸ್ಬೇಕಾರೆ ಎಳೆ ಮಕ್ಳಿಗೆ ನುಂಗಿಸ್ದಂಗೆ ಆಗ್ತದೆ. ತಿಂತೀನಿ ಅಂತೇಳಿ ಹಂಗೆ ಕೈಲಿಟ್ಕೆ ಕುತ್ಕೋತಾರೆ. ನೀರು ಕೊಟ್ಟು ಬಂದು ಎಷ್ಟೋ ಹೊತ್ತಿನ ಮೇಲೆ ಅಂತೂ ತಿಂತಾರೆ. ಏನು ಗೊತ್ತಿ ಸಾಯ್ದು ಅತ್ಲಾಗ ಡಾಕ್ಟ್ರನ್ನೇ ಬರೋಕ್ಕೆ ಹೇಳಿದ್ರೆ ಆತಿತ್ತು ಏನೋ. ನಾವು ಸುಮ್ಮನೆ ಈ ಥರ ಮಾಡೋದು ಭಾಳ ಬೇದಿ ಆಗಬಾರ್ದಂತೆ. ಇದರಲ್ಲಿರೋ ಮುಯ್ಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ತದೆ, ಭಾಳ ತೊಂದರೆ ಅಂತಿದ್ರು. ದೇವ್ರೆ ಆಗ ವಯಸ್ಸಾಗಿದೆ, ಈಗ ಸಸಾರ ಮಾಡೋಂಗಿಲ್ಲ. ಡಾಕ್ಟ್ರನ್ನೇ ಬರೋಕ್ಕೆ ಹೇಳೋದು ಸಯ್ಯೇನು. ಹೋಗಿ ಕೇಳ್ತೀನಿ ನೋಡೋಣ. ಡಾಕ್ಟ್ರನ್ನ ಬರೋಕ್ಕೆ ಹೇಳ್ತೀನಿ ಅಂತ ಹೇಳ್ತೀನಿ. ಅಲ್ಲ ಅವ್ರು ಬೇಡ ಅಂದ್ರೆ ಬಿಡೋದೇನು ಬೇಡ. ಅಲ್ಲ ನಿನ್ನ ಗಂಡ ಅದ, ನಾನು ಒಂದು ಫೋನ್ ಮಾಡೋಕ್ಕೆ ಹೇಳು. ಏನು ಈಗ ಸ್ವಲ್ಪ ಪರವಾಗಿಲ್ಲ? ಹೊಟ್ಟೆ ಕೊಚ್ಚೋದು ನಿಂತದ? ನೀನು ಮಾತಾಡಬೇಡ. ನೀನು ಎಂತ ಹೊಟ್ಟೆ ಕೊಚ್ಚೋದು ನಿಲ್ತದೆ ಹೇಳ್ತಿದ್ದೇನೆ. ನಂಗೆ ಎಂತ ಹುಷಾರಿಲ್ಲದೆ ಆಗಿದ್ರೆ ಅದೇ ಮದ್ದು ಅಂಥೇಳಿ ಒಂದು ತಟ್ಟು ಕೊಡೆ ಅಂದರೆ ನಿಂಗೆ ಅದನ್ನು ಕೊಡೋಕ್ಕಾಗಲ್ಲ. ಪತ್ತೆ ಅಂತೆ ಕಟ್ಲೇ ಇಲ್ಲ ಮಾಡಲೇ ಇಲ್ಲ. ಹೊಟ್ಟೆ ಒಂದು ಕೊಚ್ಚಿ ಎಳೀತದೆ ಇಂಥ ಥರ ಅಂತ ಇಲ್ಲದೆ ಹೇಳ್ದಾರ ಮಾತು ಯಾರು ಕೇಳ್ತೀರಿ ನೀವು? ಕೊಂಡಿಗೆ ನಿದ್ದು ಹೊತ್ತಲ್ಲ. ದೊಡ್ಡ ತಗೊಂಡಿದ್ರೆ ಅತ್ಲಾಗ ನಿದ್ದಾರು ಗೊತ್ತಿದ್ವೇನು. ಅಲ್ಲ ನಾಚಿಕೆ ಮಾನ ಮರ್ಯಾದೆ ಎಂಥದ್ದಾಗಲ್ಲ. ದಿಂಡೇ ದೊಡ್ಡ ಗಂಡ್ಸ ಎಳೆ ಮಕ್ಕಳು ಆಡ ಮಕ್ಕಳು ಚಾಕ್ಲೇಟ್ ಕೊಡಿ ಅಂತ ಕೇಳ್ದಂಗೆ ಕೇಳ್ತಿದ್ದೀರಲ್ಲ. ನಿಮಗೆ ಎಂತ ಆಗ್ಯದ? ನಿಮಗೆ ಹೊಟ್ಟೆಗೆ ಎಂತ ತಿಂತಾನೆ? ಏನಿಲ್ಲದೆ ಅದು ಹೊಟ್ಟೆ ಉರಿ ಅವೆಲ್ಲ ಕುಡಿದ್ರೆ ಕೊಳ್ಳು ಪಚ್ಚಿ ಎಲ್ಲ ಬೆಂದು ಹೋಗ್ತದೆ ಅಂತಾರೆ. ಇಂಥ ಅವಶ್ಯಕಿದ್ದಾಗ ಅದನ್ನು ಕುಡಿಸ್ ತಗೋತದ ನಿಮ್ಮನ್ನೇನ? ಸ್ವಲ್ಪ ಸುಮ್ಮನಿರಿ. ಪೂರ್ತಿ ಕಮ್ಮಿ ಆಗೋ ತನಕ ಮುಟ್ಟಂಗಿಲ್ಲ. ಹೇಳಿನ ಪಾಪಣ್ಣಗೆ ತರೋದು ಬೇಡ ಅಂತ. ಇದು ಡಾಕ್ಟ್ರನ್ನ ಬರೋಕ್ಕೆ ಹೇಳ್ತೀನಿ, ಫೋನ್ ಮಾಡೋಕ್ಕೆ ಹೇಳ್ತೀನಿ. ಏನು ಬೇಡ, ಡಾಕ್ಟ್ರು ಬೇಡ, ಎಂಥದ್ದು ಬೇಡ. ಚೂಜು ಸರಿಯಕ್ಕ ಅವನಿಗೊಂದು ದುಡ್ಡು ಆಗ್ಬೇಕಲ್ಲ. ಹಾಗಾಗಿ ಡಾಕ್ಟ್ರನ್ನ ಮನೆ ಬದಿ ಕರೆಸ್ತೀನಿ ಅನ್ನೋದು ನಿನ್ನ ಸೊಸೆ ಹೇಳ್ಬೇಕಲ್ಲ. ಕಾಯಿಲೆ ಕಸಲಿಗೆ ದುಡ್ಡು ಖರ್ಚು ಮಾಡ್ತೀವಿ ಅಂತ. ಅದಕ್ಕೇನು ಕರ್ಸೋದು ಬೇಡ, ಬಾರಿಸೋದು ಬೇಡ.
ನಾನು ಹೋಗೋರಕ್ಕೊಂದು ಎದ್ನಿಲ್ಲಕ್ಕಾದ್ರೆ ಹೋಗ್ತೀನಿ, ನಾನೇ ಪ್ಯಾಟಿಗೆ ಹೋಗ್ತೀನಿ, ಹೋಗಿ ತಗೊಬಂದು ಇಟ್ಕೋತೀನಿ. ನಂಗೆ ಗೊತ್ತು ನನ್ನ ಕಾಯ್ಲಿಕ್ಕೆ ಏನು ಮದ್ದು ಅಂತ. ಕ್ವಾಣೆ ಬಾಗಿಲು ಹಾಕಿ ಚಿಲ್ಕೆ ಹಾಕಿಡ್ತೀನಿ. ಎಲ್ಲಿಗೆ ಹೋಗ್ತೀರಿ ನೋಡ್ತೀನಿ. ಏನು ತಮಾಷೆ ಮಾಡ್ತಿದ್ದೀರಾ? ಅವತಾರಂತ ಘೋರ ಏನು ಹುಟ್ಟಿದ ಮೇಲೆ ಕಾಣಲೇ ಇಲ್ಲಲ್ಲ. ಅಲ್ಲ, ದಿನಕ್ಕೆ 7-8 ಸತಿ ಹೋದಂಗೆ ಹೋಗೋದು, ಆ ಥರ ಏನು ಮುಯ್ಯಲ್ಲಿ ನೀರಿನ ಅಂಶ ಅದೆಯೋ ಇಲ್ಲ, ಹಟ್ಟೆ ದಾವಾರ. ಅದ್ರ ಮಧ್ಯಕ್ಕೆ ಇದನ್ನು ಬೇರೆ ಗಂಜಿ ಮಾಡ್ಕಿ ಬರ್ತೀನಿ. ಗಡಿ ಅದು ಎಂಥದ ಪೌಡ್ರ್ ನಿನ್ನೆ ಪಾಪಣ್ಣ ತಂದಿದ್ದೆ, ಅದನ್ನು ಕುಡಿದಿದ್ರೆ ಗನ ಗಂಜಿ ಶಕ್ತಿ ಬತ್ತಿತ್ತು. ಇಂದಿಗೆ ಸಾರನ್ನು ತಂದದೆ ಕುಡಿಯೋದಾದ್ರೆ ನೀವು ಕುಡಿಬೇಕಾತಲ್ಲ. ಹಿಂಗೆ ಮಾಡಿದ್ರಿ ಒಂದು ರೊಟ್ಟಿ ಸುರ್ನಲ್ಲಿ ಪೂರ್ತಿ ಹಲ್ಲೆಲ್ಲ ಗಿತ್ಕರದ ಮೇಲೆ ಕಡಿಗೆ ಎಲ್ಲರನ್ನ ಕೈಕಾಲು ಬಿಡಿಸಿದ್ರಿ. ಈಗಲೂ ಹಾಗೆ ಮಾಡ್ತೀರೇನು? ಡಾಕ್ಟ್ರು ಬರಲಿ ಮನೆಗೆ, ಪಾಪ ಪುಣಾತ್ಮ ಸುಮ್ಮನೆ ಹೇಳಿದ ಸೈಯೆಲ್ಲ ಹೇಳ್ದ ಕೂಡಲೇ ಬರ್ತಾರೆ. ಒಂದು ಇಂಜೆಕ್ಷನೇ ತಗೊಂಡ್ಮೇಲೆ ಸರಿ ಆಗ್ತದೆ. ಏನು ಸಣ್ಣ ಬಾಲೆಲ್ಲ ಸಣ್ಣ ಹುಡುಗರಿಗೆ ಎದ್ರಲ್ಲೂ ನಮ್ಮ ಪುಳ್ಳ ಹುಡುಗರು ಗನಾಗ ಮುಲ್ಕಿಂಡ ಇಂಜೆಕ್ಷನ್ ತಗೋತಾರೆ. ನಿಮಗೇನು ನೋಡೋಣ? ಅಯ್ಯೋ, ಡಾಕ್ಟ್ರು ಉರಿ ಮಾಡೋದು ಇಲ್ಲ, ಕೊಡ್ತಾರೆ ಇಂಜೆಕ್ಷನ್ ತಗೊಂಡ ಕಮ್ಮಿ ಆದಮೇಲೆ ನೋಡೋಣ. ಮಾಮೂಲು ಊಟ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನೀವೇನು ತಟ್ಟು ತಗೊಳೋದು ಪಟ್ಟು ತಗೊಳೋದು ಈಗಲೇ ಹೇಳೀನಿ. ಡಾಕ್ಟ್ರಿಗೂ ನಿಮಗೂ ಸೇರಿಸಿ ಜಾಡ್ಸಿ ಒದ್ರು ಬತ್ತೆ. ನಾನು ಡಾಕ್ಟ್ರನ್ನ ಮಾತ್ರ ಬರೋಕ್ಕೆ ಹೇಳೋದು ಬೇಡ, ಈಗಲೇ ಹೇಳಿನಿ. ನಾನು ನೋಡ್ಕೊತೀನಿ, ನನ್ನ ಕಾಯಿಲೆ ಇದು ನಾನೇ ಮಾಡ್ಕೊತೀನಿ. ನೀವು ಯಾರು ಎಂತ ಮಾಡೋದು ಬೇಡ. ನಮ್ಮ ಅವ್ವ ಯಾವಾಗ ಹೊಟ್ಟೆ ಕೆರ್ತ ಅಂದ ಕೂಡಲೇ ಒಂದು ಲೋಟ ಮಜ್ಜಿಗೆ ಉಪ್ಪು ಹಾಕಿ ಕೊಡ್ತಿತ್ತು, ಗಪ್ಪಂತ ಕೊಡ್ತಿತ್ತು ಅಲ್ಲಯ್ಯ. ಯಾವುದ್ಯಾವುದೋ ಮೆಡಿಸಿನ್ ಅಂತೆ. ನಾವೆಲ್ಲ ಅವನ ಕಂಡು ಗೊತ್ತಿಲ್ಲಪ್ಪ. ಕಣಂದಿ ಕರ್ಸೆ ಇದ್ದು ಒಂದು ಜೊತೆ ಎದ್ನೆಕ್ಕಿದ್ರೆ ಆತಿತ್ತೇನೋ. ಎಲ್ಲಿ ಇಡಕ್ಕೆ ಬಿಡ್ತೀರಾ? ಮನೆ ಕ್ಲೀನ್ ಮಾಡೋದು ತಗೊಂಡೋಗಿ ಎಲ್ಲಿ ಹೊಣದಾಗ್ಯದ ಇನ್ನು. ಅದೊಂದು ಹೌದಯ್ಯ. ಕಣಂದಿ ಕರ್ಸೆ ಒಂದು ಜೊತೆ ಎದ್ನೆಕ್ಕಿದ್ರೆ ಆತಿತ್ತು. ನೋಡೋಣ, ಸೀತಾರ್ ಮನೇಲಿ ಇದ್ರೆ ಇರ್ಬೋದೇನ, ಇರ್ಬೋದು. ಕೇಳಿ ನೋಡ್ತೀನಿ, ನೋಡೋಣ. ಗುಂಡಪಾಣಿ ಏನಲ್ಲ ಅನ್ನಲ್ಲ ಹಂಚು ತಂದು ಕೊಡ್ತಾರೆ. ಅದನ್ನು ನೆಕ್ಕದಂದ್ರೆ ಜನ ನೆಕ್ಕಬೇಕು. ಒಗಳ್ಕಿ ಶುರು ಆದ್ರೆ ಮತ್ತೇನಿಲ್ಲ, ಸಾಧಾರಣಕ್ಕೆ ನಿಲ್ಲಲ್ಲ. ಎಂತ ಆಗೋದೇ ಇಲ್ಲ. ಒಂಚೂರು ಬಿರಿಯಾನಿಲ್ಲ ತೇದ್ಕಿಡ್ರೆ ಸರಿಯಾದ ಜಂಬಿಗೆ ಸೇರ್ತದೆ. ನೀವು ಹೋಗ, ಅದೇನು ಕೇಳಿ ಈಗ ಹೋಗೋ. ಓಹೋ, ಕಳಂದಿ ಖರ್ಚಿಗೆ ಅನ್ನತ್ತಲ್ಲ ಎಂತಕ್ಕೆ ನೋಡ್ತೀನಿ ನಾನು ಇದಕ್ಕೆ. ಆದರೆ ನಿಮ್ಮದು ಅದು ಯಾವ ಥರದೊಂದು ಪಿತ್ತ ಅಂತ, ಪಿತ್ತ ನೊತ್ತಿಯಿಂದ ಇಳಿಸ್ಬಿಟ್ಟೇನೋ ಈಗ. ಯಾವ್ದ್ರಲ್ಲಿ ತೆಯ್ಯೋದಿಲ್ಲ, ನೀರಲ್ಲಿ ತೆಯ್ಯೋದು. ಆಮೇಲೆ ಬೇಕಾದ್ರೆ ನಾಲ್ಗಿಗೆ ಒಂಚೂರು ಜೇನುತುಪ್ಪ ಹೊಡಿತೀನಿ, ಒಗಡಿಕೆ ಬರಲ್ಲ. ಪೂರ್ತಿ ಕಮ್ಮಿ ಆಗೋ ತನಕ ಜಂಬು ತಗೊಳಂಗ ಇಲ್ಲ, ಈಗಲೇ ಹೇಳಿನಿ. ಹಾಡಬೇರೆ ಅಂಡೆ ದೇವಸತೆಯಿಂದ ಅಭೂತ್ರ ಇದ್ರೆ ನಾಳೆನೆ ನಿಂಗೆ ಶುರು ಆಗಾರ ಬರ್ದನು. ನೋಡ್ತಿದ್ದೆ ಯಾವ ಔಷಧಿ ತಗೋತಿದ್ದೆ, ಯಾವ ಕಣಂದಿ ಕರ್ಸನ್ ನೆಕ್ತಿದ್ದೆ ಅಂತ ಅಡ್ಡು ಕೆಡ್ಕೆ ಹೊಯ್ತಿದ್ದೆ ನಾನೇಯ. ಅಮ್ಮ, ನೀ ಸುಮ್ಮನೆ ಈಚಿಗೆ ಬಾಯ್ ಹೇಳ್ತೀನಿ. ಅವ್ರು ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸಮಾತದ ಮರತಿ. ಬಾಯಿ ವಾಲ್ ಹೇಳ ಮಾತಾಡೋದು ನೋಡ. ನಾ ಮುಲ್ಕಿನ್ಲಿ ಗೊತ್ತಾಗ್ತದೆ ಅವಾಗ. ಗಳಿಗೆ ತಂದು ಕೊಡೋದು ಹಾರ್ತದೆ, ಬಿದ್ದಲ್ಲೇ ಬಿದ್ದಿರ್ಬೇಕು. ನಿಮ್ಮ ಹತ್ರ ಹೋಗಿ ಮಾತಾಡ್ತಾ ನಿಂತೀನಲ್ಲ. ಈಗ ಪಾಪಣ್ಣ, ಗುಣಪಣ್ಣವ್ರ ಮನೆಗೆ ಹೋಗಿ ಕಳಂದಿ ಕರ್ಸೆ ಇದೆಯಲ್ಲ ಒಂಚೂರು ಕೇಳ್ಕಿ ಬಾರ. ಮತ್ತೆ ಅದನ್ನಕ್ಕೆ ಹೇಳ್ತೀನಿ, ನೋಡೋಣ. ನಮ್ಮನೆ ಮಾತ್ರೆ ತಗೊಂಡ್ರೆ ಕಡಿಮೆ ಆಗಲ್ಲ, ಡಾಕ್ಟ್ರು ಬರೋದು ಬೇಡ ಅಂತಾರೆ. ಎಂತ ಶುರು ಆಯ್ತು ಮಾದಪ್ಪಜ್ಜ ಕೇಳ್ತಿದ್ದೀರ? ಎಂತ ಇಷ್ಟೊತ್ತು ಅಲೇಸ್ಲ ನೀವು ಹೊಸ ಊಟಿಯಿಂದ ಕೇಳಕ್ಕೆ ಅವನ ಸಂಖ್ಯೆ ಶುರು ಹಾಕಿಂಡದ್ರಿ. ಪರ್ಬಕಾರನ ಮನೇಲಿ ಒಂಚೂರು ಕೋಳಿ ಸಾರು ಉಂಡೆ ಮಾರ್ರ ಎಂತ ಆತೇನು ಥರ ಮೈ ಕುಡ್ಕ್ದಂಗೆ ಆಯ್ತು. ಅದಕ್ಕೆ ಹಿಂಗಾತದೋ ಎಂತ ಅಂತ ಗೊತ್ತಿಲ್ಲ, ಶುರು ಆಯ್ತು. ನಮ್ಮನ್ನು ಹೆಗ್ಗಿಡ್ತೇವಳು ಮಾದ್ರೆ ತಿಂದರೂ ಕಮ್ಮಿ ಆಗಲ್ಲ, ಮಾದ್ರೆ ತಿಂದರೂ ಕಮ್ಮಿ ಆಗಲ್ಲ. ಮಾದ್ರೆ ತಂದು ಕೊಟ್ಟದೆ ಮುಂದೆ ಒಂದು ಬಾಯೊಳಗೆ ಹಾಕ್ಲ ಎಲ್ಲ ತೆಗೆದು ಅಲ್ಲೇ ಚಾಪೆ ಅಡಿ ಹೊಣ್ದಿಟ್ಟೀನಿ. ಯಾವನ್ ತಿಂತಾನ್ರಿ? ಒಂದು ಮನೆ ಸಿನುಗು ಬಾಯೊಳಗೆ ಇಟ್ಟರೆ ಕಪ್ಪಟೆ ಕೊಯ್ಯ, ಯಾವನಿಗೆ ತಿನ್ನೋಕ್ಕಾಗ್ತದೆ? ಅದಕ್ಕೆ ಇದು ಮಾಡೀನಿ. ತಟ್ಟು ತಗೊಂಡ್ರೆ ಎಲ್ಲ ಸಮ ಆತದ, ನಂಗೆ ಗೊತ್ತು. ಎಂತಕ್ಕ ನಂಗೆ ಪೂಟ್ ಖಾಲಿ ಆಗಿತ್ತು. ಹೀಗೆ ಶುರು ಆದಮೇಲೆ ಅವನು ತರೋದು ಬಿಟ್ಟ. ಏನು ಗೊತ್ತಿ ಸಾಯ್ತೀರಿ ನೀವ್ಯಾರು ಈ ಕಡೆ ಬರೋರ ಹತ್ರ ಒಂದು ಹಿಡ್ಕೊ ಬತ್ತೀರನ?